ಫ್ರೆಂಡ್ಸ್, ಬಾಕ್ಸ್ ಮಾಡೆಲ್ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ನೋಡೋಣ. ಓಕೆ, ಸೊ ಪ್ರತಿಯೊಂದು HTML ಎಲಿಮೆಂಟ್ಸ್ ಗಳು ಕೂಡ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಆಗಿರುತ್ತೆ. ಓಕೆ, ಸೊ ಈ ಬಾಕ್ಸ್ ಮಾಡೆಲ್ ಅಂದ್ರೆ ಏನು? ಸೊ ಒಂದು ಎಲಿಮೆಂಟಿನ ಸುತ್ತ ಇರುವಂತಹ ಬಾಕ್ಸ್ ಅನ್ನು ನಾವು ಈ ಬಾಕ್ಸ್ ಮಾಡೆಲ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಬಾಕ್ಸ್ ಅಲ್ಲಿ ಏನಿರುತ್ತೆ? ಸೊ ಮಾರ್ಜಿನ್, ಬಾರ್ಡರ್, ಪ್ಯಾಡಿಂಗ್, ಸೊ ಇದನ್ನೆಲ್ಲ ನಾವು ಬಾಕ್ಸ್ ಮಾಡೆಲ್ ಅಂತ ಹೇಳ್ತೀವಿ. ಸೊ ಒಂದು ಎಲಿಮೆಂಟಿಗೆ ನಾವು ಪ್ಯಾಡಿಂಗ್, ಮಾರ್ಜಿನ್ ಹಾಗೂ ಬಾರ್ಡರ್ಸ್ ಅನ್ನು ಕೊಡ್ಬೋದು. ಸೊ ನಾವೊಂದು ಡಯಾಗ್ರಾಮ್ ಮುಖಾಂತರ ನೋಡೋದಾದ್ರೆ, ಸೊ ಇಲ್ಲಿ ಈ ಕಂಟೆಂಟ್ ಅನ್ನೋದು ಒಂದು ಎಲಿಮೆಂಟ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಈ ಕಂಟೆಂಟ್ ಅನ್ನು div ಅಂತ ತಗೋತೀನಿ. ಸೊ ನಾನು ಇಲ್ಲಿ ಒಂದು div ಅನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ divಗೆ ವಿಡ್ತ್ ಮತ್ತೆ ಹೈಟ್ ಅನ್ನು ಕೊಡೋಣ. ಓಕೆ, ಸೊ ನಾನಿಲ್ಲಿ ಈ divಗೆ ವಿಡ್ತ್ 300 ಪಿಕ್ಸೆಲ್ ಅಂತ ಕೊಡ್ತೀನಿ. ಅದೇ ತರ ಹೈಟ್ 200 ಪಿಕ್ಸೆಲ್ ಅಂತ ಕೊಡ್ತೀನಿ. ಓಕೆ, ಸೊ ಅದೇ ತರ ನಾನು ಈ divಗೆ ಪ್ಯಾಡಿಂಗ್ 5 ಪಿಕ್ಸೆಲ್ ಅಂತ ಕೊಡ್ತೀನಿ. ಬಾರ್ಡರ್ ಕೂಡ 5 ಪಿಕ್ಸೆಲ್ ಕೊಡ್ತೀನಿ. ಅದೇ ತರ ಮಾರ್ಜಿನ್ ಕೂಡ 5 ಪಿಕ್ಸೆಲ್ ಕೊಡ್ತೀನಿ. ಸೊ ನಾವು ಈ ತರ ಪ್ಯಾಡಿಂಗ್, ಬಾರ್ಡರ್ ಹಾಗೂ ಮಾರ್ಜಿನ್ 5 ಪಿಕ್ಸೆಲ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಈ ಎಲಿಮೆಂಟಿನ ಸುತ್ತ 5 ಪಿಕ್ಸೆಲ್ ಬಾರ್ಡರ್, ಪ್ಯಾಡಿಂಗ್ ಹಾಗೂ ಮಾರ್ಜಿನ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಪ್ಯಾಡಿಂಗ್ 5 ಪಿಕ್ಸೆಲ್ ಅಂತ ಕೊಟ್ಟಾಗ ಈ ಕಂಟೆಂಟಿನ ಆರ್ ಈ divನ ಟಾಪಿಗೂ 5 ಪಿಕ್ಸೆಲ್, ಬಾಟಮ್ 5 ಪಿಕ್ಸೆಲ್, ಲೆಫ್ಟ್ 5 ಪಿಕ್ಸೆಲ್ ಹಾಗೂ ರೈಟ್ 5 ಪಿಕ್ಸೆಲ್ ಪ್ಯಾಡಿಂಗ್ ಬರುತ್ತೆ. ಸೊ ಅದೇ ತರ ಬಾರ್ಡರ್ ಕೂಡ ಅಂಡ್ ಮಾರ್ಜಿನ್ ಕೂಡ. ಓಕೆ, ಸೊ 4 ಸೈಡ್ ಅಲ್ಲೂ ಕೂಡ ನಾವು ಕೊಟ್ಟಂತಹ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಹಾಗಿದ್ರೆ ಈ divನ ಟೋಟಲ್ ಸೈಜ್ ಎಷ್ಟಾಗುತ್ತೆ ಹಾಗಾದ್ರೆ? ಸೊ ಇಲ್ಲಿ ನಾನು ವಿಡ್ತ್ 300 ಪಿಕ್ಸೆಲ್ ಕೊಟ್ಟಿದ್ದೀನಿ. ಓಕೆ, ಸೊ ಹಾಗಿದ್ರೆ ಈ ಮಾರ್ಜಿನ್, ಬಾರ್ಡರ್, ಪ್ಯಾಡಿಂಗ್ ಹಾಗೂ ಈ div, ಸೊ ಇದನ್ನು ಎಲ್ಲ ಸೇರಿಸಿ ಇದರ ವಿಡ್ತ್ ಹಾಗೂ ಹೈಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದ್ರೆ, ಸೊ ಇದನ್ನೊಂದು ಫಾರ್ಮುಲಾ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾವು ಲೆಫ್ಟ್ ಮಾರ್ಜಿನ್ 5 ಪಿಕ್ಸೆಲ್ ಅಂತ ಕೊಟ್ಟಿದ್ದೀವಿ. ಓಕೆ, ಲೆಫ್ಟ್ ಮಾರ್ಜಿನ್ ಪ್ಲಸ್ ಲೆಫ್ಟ್ ಬಾರ್ಡರ್ ಪ್ಲಸ್ ಲೆಫ್ಟ್ ಪ್ಯಾಡಿಂಗ್. ಓಕೆ, ಪ್ಲಸ್ ನಾವು ನಮ್ಮ divಗೆ ಕೊಟ್ಟಂತಹ ವಿಡ್ತ್. ಓಕೆ, ಅದರ ಜೊತೆಗೆ ರೈಟ್ ಪ್ಯಾಡಿಂಗ್ ಪ್ಲಸ್ ರೈಟ್ ಬಾರ್ಡರ್ ಪ್ಲಸ್ ರೈಟ್ ಮಾರ್ಜಿನ್. ಸೊ ಇದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಮ ಒಂದು ಎಲಿಮೆಂಟಿನ ಸೈಜ್ ಜಾಸ್ತಿ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ಈ ಎಲಿಮೆಂಟಿಗೆ 300 ವಿಡ್ತ್ ಅನ್ನು ಕೊಟ್ಟಿರುವಂಥದ್ದು. ಓಕೆ, ಸೊ 300 ಪ್ಲಸ್ 5 ಪಿಕ್ಸೆಲ್ ಲೆಫ್ಟ್ ಪ್ಯಾಡಿಂಗ್, 5 ಪಿಕ್ಸೆಲ್ ಲೆಫ್ಟ್ ಬಾರ್ಡರ್, 5 ಪಿಕ್ಸೆಲ್ ಲೆಫ್ಟ್ ಮಾರ್ಜಿನ್. ಓಕೆ, ಸೊ ಅದೇ ತರ ರೈಟ್ ಮಾರ್ಜಿನ್, ರೈಟ್ ಬಾರ್ಡರ್ ಹಾಗೂ ರೈಟ್ ಪ್ಯಾಡಿಂಗ್. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಈ ಎಲಿಮೆಂಟಿನ ವಿಡ್ತ್ 330 ಪಿಕ್ಸೆಲ್ ಆಗಿರುತ್ತೆ. ಸೊ ಅದೇ ತರ ಹೈಟ್ ಕೂಡ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಓಕೆ, ಸೊ ಒಂದು ಹೈಟ್ ಅಂದ್ರೆ ನಾವು ಟಾಪ್ ಮತ್ತೆ ಬಾಟಮ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ನಾವಿಲ್ಲಿ ಹೈಟ್ ಎಷ್ಟು ಕೊಟ್ಟಿದ್ದೀವಿ? 200 ಪಿಕ್ಸೆಲ್. 200 ಪಿಕ್ಸೆಲ್ ಪ್ಲಸ್ 5 ಪ್ಲಸ್ 5 ಪ್ಲಸ್ 5. ಅದೇ ತರ ಇಲ್ಲಿ ಕೂಡ ಇದನ್ನು ಆಡ್ ಮಾಡಿದಾಗ ನಮ್ಗೆ 230 ಪಿಕ್ಸೆಲ್ ಹೈಟ್ ಆಗುತ್ತೆ. ಓಕೆ, ಸೊ ಈ ತರ ಒಂದು ಬಾಕ್ಸ್ ಮಾಡೆಲ್ ಜನರೇಟ್ ಆಗುವಂಥದ್ದು. ಓಕೆ, ಸೊ ನಾವು ಒಂದು ಎಕ್ಸಾಂಪಲ್ ಮುಖಾಂತರ ಯಾವ ರೀತಿ ಒಂದು ಬಾಕ್ಸ್ ಮಾಡೆಲ್ ಅನ್ನು ಡಿಟೇಲ್ ಆಗಿ ಕಲಿಯೋಣ. ಓಕೆ, ಸೊ ಇಲ್ಲಿ ನಾನು ಮೊದಲು ಒಂದು div ಅನ್ನು ಹಾಕ್ತೀನಿ. ಓಕೆ, ಸೊ ಈ divಗೆ ನಾನು ಐಡಿ ಅನ್ನು ಕೊಡ್ತೀನಿ. ಐಡಿ ಇಲ್ಲಿ ಬಾಕ್ಸ್ 1 ಅಂತ ಕೊಡ್ತೀನಿ. ಓಕೆ, ಸೊ ಅದೇ ತರ ಇಲ್ಲಿ ನಾನು ದಿಸ್ ಈಸ್ ಬಾಕ್ಸ್ 1 ಅಂತ ಕೊಡ್ತೀನಿ. ಓಕೆ, ಸೊ ಅದೇ ತರ ನಾನು ಇನ್ನೊಂದು div ಅನ್ನು ಬರೀತೀನಿ. ಓಕೆ, ಇಲ್ಲಿ ನಾನು
ID ಬಾಕ್ಸ್ 2 ಅಂತ ಕೊಡ್ತೀನಿ. ಅದೇ ತರ ಇಲ್ಲಿ ಕೂಡ ಬಾಕ್ಸ್ 2. ಓಕೆ, ಸೊ ಇಲ್ಲಿ ನಮಗೆ 2 ಡಿವ್ ಕ್ರಿಯೇಟ್ ಆಯ್ತು. ಸೊ ಇವಾಗ ಇದಕ್ಕೆ ಸ್ಟೈಲ್ ಅನ್ನು ಕೊಡೋಣ. ಸ್ಟೈಲ್. ಸೊ ಇಲ್ಲಿ ನಾನು ಈ ಬಾಕ್ಸ್ 1 ಗೆ ಬ್ಯಾಕ್ಗ್ರೌಂಡ್ ಕಲರ್ ಪಿಂಕ್ ಅಂತ ಕೊಡ್ತೀನಿ. ಓಕೆ, ಸೊ ಅದೇ ತರ ಬಾಕ್ಸ್ 2 ಗೆ ಬಾಕ್ಸ್ 2 ಬ್ಯಾಕ್ಗ್ರೌಂಡ್ ಕಲರ್ ಒಂದು ರ್ಯಾಂಡಮ್ ಕಲರ್ ಅನ್ನು ಕೊಡ್ತೀನಿ. ಓಕೆ, ಸೊ ಇವಾಗ ನಾನು ಈ ಡಿವ್ವಿಗೆ ಸ್ಟೈಲ್ ಅನ್ನು ಕೊಡ್ತೀನಿ. ಓಕೆ, ಸೊ ಡಿವ್. ಓಕೆ, ಈ ಡಿವ್ವಿಗೆ ವಿಡ್ತ್ 300 ಪಿಕ್ಸೆಲ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಹೈಟ್ 200 ಪಿಕ್ಸೆಲ್ ಅಂತ ಕೊಡ್ತೀನಿ. ಸೊ ಅದೇ ತರ ಪ್ಯಾಡಿಂಗ್ 5 ಪಿಕ್ಸೆಲ್, ಮಾರ್ಜಿನ್ ಕೂಡ 5 ಪಿಕ್ಸೆಲ್. ಅದೇ ತರ ಬಾರ್ಡರ್ ಇಲ್ಲಿ ನಾನು 5 ಪಿಕ್ಸೆಲ್ ಸಾಲಿಡ್ ಬ್ಲ್ಯಾಕ್ ಅಂತ ಕೊಡ್ತೀನಿ. ಓಕೆ, ಇವಾಗ ಸೇವ್ ಮಾಡಿದ್ರೆ ಸೊ ನಮ್ಗೆ 2 ಬಾಕ್ಸ್ ಇಲ್ಲಿ ಡಿಸ್ಪ್ಲೇ ಆಯ್ತು. ಓಕೆ, ಸೊ ಇವಾಗ ನಾವು ಇನ್ಸ್ಪೆಕ್ಟ್ ಮಾಡಿದ್ರೆ ಸೊ ಇಲ್ಲಿ ನಾನು ಒಂದು ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಈ ಫಸ್ಟ್ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾವು ಈ ಸ್ಟೈಲ್ ಅಲ್ಲಿ ನೋಡಿದ್ರೆ ನಮ್ಗೆ ನಾವು ಕೊಟ್ಟಂತಹ ಸ್ಟೈಲ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದೇ ತರ ನೀವು ಇಲ್ಲಿ ಕೆಳಗೆ ನೋಡಿದ್ರೆ ಇಲ್ಲಿ ಬಾಕ್ಸ್ ಮಾಡೆಲ್ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಮಿಡ್ಲ್ ಅಲ್ಲಿ ಇರುವಂತಹ ಕಂಟೆಂಟ್ ಇದು ನಮ್ಮ ಡಿವ್ ಆಗಿರುತ್ತೆ. ಓಕೆ, ಸೊ ಬ್ಲೂ ಅಲ್ಲಿ ಹೈಲೈಟ್ ಆಗಿರುವಂತದ್ದು ಡಿವ್ ಆಗಿರುತ್ತೆ. ಸೊ ಅದರ ಪಕ್ಕ ಇರುವಂತದ್ದು ಪ್ಯಾಡಿಂಗ್ ಆಗಿರುತ್ತೆ. ಓಕೆ, ಸೊ ಇದು ಡಿವ್, ಇದು ಅದಕ್ಕೆ ಕೊಟ್ಟಂತಹ ಪ್ಯಾಡಿಂಗ್ 5 ಪಿಕ್ಸೆಲ್ ಪ್ಯಾಡಿಂಗ್. ಸೊ ನೆಕ್ಸ್ಟ್ ಇರೋದು 5 ಪಿಕ್ಸೆಲ್ ಬಾರ್ಡರ್, ಅದೇ ತರ 5 ಪಿಕ್ಸೆಲ್ ಮಾರ್ಜಿನ್. ಓಕೆ, ಸೊ ಈ ತರ ಒಂದು ಎಲಿಮೆಂಟಿನ ಸುತ್ತ ಪ್ಯಾಡಿಂಗ್, ಬಾರ್ಡರ್ ಹಾಗೂ ಮಾರ್ಜಿನ್ ಅನ್ನು ಕೊಡುವಂಥದ್ದು. ಸೊ ಇದನ್ನು ನಾವು ಬಾಕ್ಸ್ ಮಾಡೆಲ್ ಅಂತ ಹೇಳ್ತೀವಿ. ಸೊ ಅದೇ ತರ ಇಲ್ಲಿ ನೀವು ನೋಡೋದಾದ್ರೆ ನಾವು 5 ಪಿಕ್ಸೆಲ್ ಪ್ಯಾಡಿಂಗ್ ಅಂತ ಕೊಟ್ಟಾಗ ಆ 5 ಪಿಕ್ಸೆಲ್ 4 ಸೈಡ್ ಅಲ್ಲೂ ಕೂಡ ನಮ್ಗೆ ಆ ಎಲಿಮೆಂಟಿನ 4 ಸೈಡ್ ಅಲ್ಲೂ ಕೂಡ ಅದು 5 ಪಿಕ್ಸೆಲ್ ಪ್ಯಾಡಿಂಗ್ ಬರುತ್ತೆ. ಸೊ ಅದೇ ತರ ಬಾರ್ಡರ್ ಹಾಗೂ ಮಾರ್ಜಿನ್. ಸೊ ಇಲ್ಲಿ ನಾನು ಸೆಕೆಂಡ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿದ್ರೆ ಸೊ ಈ ಫಸ್ಟ್ ಬಾಕ್ಸಿನ ಬಾಟಮ್ ಮಾರ್ಜಿನ್ ಪ್ಯಾಡಿಂಗ್ ಹಾಗೂ ಏನು ಬಾರ್ಡರ್ ಈ ಸೆಕೆಂಡ್ ಬಾಕ್ಸಿನ ಟಾಪ್ ಮಾರ್ಜಿನ್ ಹಾಗೂ ಪ್ಯಾಡಿಂಗ್ ಆಗಿರುತ್ತೆ. ಓಕೆ, ಸೊ ಈ ತರ ಒಂದು ಬಾಕ್ಸ್ ಮಾಡೆಲ್ ಕಾಣುವಂಥದ್ದು. ಓಕೆ, ಸೊ ಒಂದು ಮಾರ್ಜಿನ್ ಇರುತ್ತೆ, ಬಾರ್ಡರ್ ಇರುತ್ತೆ, ಅದೇ ತರ ಪ್ಯಾಡಿಂಗ್ ಇರುತ್ತೆ. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ CSS ಪೊಸಿಷನಿಂಗ್ ಯಾವ ರೀತಿ ಮಾಡ್ಬೋದು ಅಂತ ಡೀಟೇಲ್ ಆಗಿ ನೋಡೋಣ.